ಆ್ಯಕ್ಚುಲಿ ಹ್ಯೂಮನ್ಸಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ವಾ, ಅದಾಗಿದ ಮೇಲೆ ಕ್ಲೀವೇಜ್ ಸ್ಟಾರ್ಟ್ ಆಗುತ್ತೆ. ಕ್ಲೀವೇಜ್ ಈಸ್ ಅ ಸಿಂಪಲ್ ಸೆಲ್ ಡಿವಿಷನ್ ಅಲ್ವಾ, ಸಿಂಪಲ್ ಮೈಟಾಟಿಕ್ ಡಿವಿಷನ್ ಆಫ್ ದ ಝೈಗೋಟ್ ಸ್ಟಾರ್ಟ್ ಆಗುತ್ತೆ. ಈ ಕ್ಲೀವೇಜನ್ನು ಬೇರೆ ಬೇರೆ ಥರ ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲಾಗುತ್ತೆ. ಸಮ್ ಆರ್ಗ್ಯಾನಿಸಮ್ಸ್ ದೆ ವಿಲ್ ಬಿ ಕ್ಲೀವೇಜ್ ಇಸ್ ಓನ್ಲಿ ಸೂಪರ್ಫಿಷಿಯಲ್. In some organisms, cleavage take place only in the lower pole, that is animal pole or vegetal pole. In some, it is equal all over. That's why there is a question, type of cleavage found in human or mammals is, what type of cleavage happens in the mammals? First one is holoblastic cleavage anta. Second one is meroblastic cleavage anta. Third one is unequal holoblastic cleavage. Last one is superficial cleavage. ಹಾಗಾದ್ರೆ ಇದರ ಅರ್ಥ ಗೊತ್ತಾ ನಿಮಗೆ? ಸೊ ಆ್ಯಕ್ಚುಲಿ ಕ್ಲೀವೇಜ್ ಆಗಬೇಕಾದ್ರೆ, ಡಿವಿಷನ್ ಆಗಬೇಕಾದ್ರೆ, ವೆರೆವರ್ ದೆರ್ ಇಸ್ ಯೋಕ್ ಇಟ್ ಹಿಂಡರ್ಸ್ ದ ಡಿವಿಷನ್ಸ್. ಎಲ್ಲೆಲ್ಲಿ ಯೋಕ್ ಫಾರ್ಮ್ ಆಗುತ್ತೆ, ನಿಮಗೆ ಫ್ರಾಗ್ಸಲ್ಲಿ ಯೋಕ್ ಇರ್ತದೆ, ರೈಟ್? ಫ್ರಾಗ್ಸ್ ಯೋಕ್ ಇರೋದ್ರಿಂದನೇ ಲೋಯರ್ ಪಾರ್ಟಲ್ಲಿ ಡಿವಿಷನ್ ಸ್ಲೋ, ಅಪ್ಪರ್ ಪಾರ್ಟಲ್ಲಿ ಎಲ್ಲಿ ಯೋಕ್ ಫ್ರೀ ಇರುತ್ತಲ್ಲ ಅಲ್ಲಿ ಡಿವಿಷನ್ಸ್ ಫಾಸ್ಟ್ ಆಗುತ್ತೆ. ಇಫ್ ದ ಕ್ಲೀವೇಜ್ ಇನ್ವಾಲ್ವ್ ದ ಡಿವಿಷನ್ ವಿಚ್ ಇನ್ವಾಲ್ವ್ ಇನ್ ದ ಕಂಪ್ಲೀಟ್ ಝೈಗೋಟ್, ಫುಲ್ ಝೈಗೋಟನ್ನೇ ಇನ್ವಾಲ್ವ್ ಮಾಡಿಕೊಂಡು ಕ್ಲೀವೇಜ್ ಆದರೆ ಅದನ್ನು ಹೊಲೋಬ್ಲಾಸ್ಟಿಕ್ ಕ್ಲೀವೇಜ್ ಅಂತೀವಿ. ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಕ್ಲೀವೇಜ್ ಇಸ್ ನಾಟ್ ಹ್ಯಾಪನಿಂಗ್ ಅಟ್ ದ ಏರಿಯಾ ವೇರ್ ದರ್ ಇಸ್ ಯೋಕ್. ಯೋಕ್ ಇರೋ ಜಾಗದಲ್ಲಿ ಕ್ಲೀವೇಜ್ ಆಗೋದೇ ಇಲ್ಲ, ಓನ್ಲಿ ಯೋಕ್ ಫ್ರೀ ಏರಿಯಾನಲ್ಲಿ ಕ್ಲೀವೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ನಾವು ಸೂಪರ್ಫಿಷಿಯಲ್ ಕ್ಲೀವೇಜ್ ಅಂತೀವಿ. ಕೆಲವು ಆರ್ಗ್ಯಾನಿಸಮ್ಸಲ್ಲಿ ಕ್ಲೀವೇಜ್ ಕಂಪ್ಲೀಟ್ ಝೈಗೋಟಲ್ಲಾಗುತ್ತೆ, ಆದರೆ ಯೋಕ್ ಇರೋ ಏರಿಯಾನಲ್ಲಿ ಕ್ಲೀವೇಜ್ ಇಸ್ ವೆರಿ ಸ್ಲೋ. ಮೀನ್ಸ್ in frogs, you know, the yolk is found towards the lower end alva. The cleavage will happen throughout, but the divisions are very slow at the area where there is yolk. ಹಾಗಾಗಿ ಅದನ್ನು ಅನ್ಈಕ್ವಲ್ ಹೊಲೋಬ್ಲಾಸ್ಟಿಕ್ ಕ್ಲೀವೇಜ್ ಅಂತ ಹೇಳ್ತೀವಿ. ಬಟ್ ಇನ್ಸೆಕ್ಟ್ಸಲ್ಲಿ ಯೋಕ್ ಈಸ್ ಸೆಂಟ್ರೋಲೆಸಿಥಲ್. ನಿಮಗೆ ಗೊತ್ತಿದೆ ಟೈಪ್ಸ್ ಆಫ್ ಕ್ಲೀವೇಜ್, ಟೈಪ್ಸ್ ಆಫ್ ಎಗ್ಸ್ ನೋಡಿದಾಗ ಎಲೆಸಿಥಲ್ ಅಂದರೆ ಯೋಕ್ ಇಲ್ಲದೇ ಇರುವಂಥ ಎಗ್ನ, ಬಿಕಾಸ್ ಯೋಕ್ಲೆಸ್ ಎಗ್ ಈಸ್ ಕಾಲ್ಡ್ ಆಸ್ ಎಲೆಸಿಥಲ್. Then microlecithal is very little amount of yolk. Then megalecithal is more amount of yolk. Mesolecithal is moderate amount of yolk. ಇದೆಲ್ಲ ಒಂಥರ ಪ್ರಶ್ನೆಗಳು, ಎಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ ಅಂತ ಮಧ್ಯೆ ಮಧ್ಯೆ ಹೇಳ್ತಾ ಇದ್ದೀನಿ ನಾನು. ಇದು ಒಂಥರ ಟೈಪ್ಸ್ ಆಫ್ ಎಗ್ಸ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಯೋಕ್. ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಆಫ್ ಯೋಕ್ ಮೇಲೆ ಕೂಡ ಇರುತ್ತೆ. ಒನ್ ಇಸ್ ಸೆಂಟ್ರೋಲೆಸಿಥಲ್ ಅಂದರೆ ಸೆಂಟ್ರಲಿ ಲೊಕೇಟೆಡ್ ಯೋಕ್. ದೆನ್ ಟೀಲೋಲೆಸಿಥಲ್ ನಾರ್ಮಲಿ ಟುವರ್ಡ್ಸ್ ಒನ್ ಎಂಡ್ ಇಟ್ ಇಸ್ ಪ್ರೆಸೆಂಟ್, ರೈಟ್? ಸೊ ಹಾಗಾಗಿ ಎರಡು ಥರ. ಮಾಡರೇಟ್ಲಿ ಟೀಲೋಲೆಸಿಥಲ್ ಅಂದರೆ ಫ್ರಾಗಲ್ಲಿರೋದು, ಅಂದರೆ ಮೀಡಿಯಮ್ ಅಮೌಂಟ್ ಆಫ್ ಯೋಕ್ ಇರುತ್ತೆ, ಬಟ್ ಯೋಕ್ ಈಸ್ ಫೌಂಡ್ ಎಟ್ ಒನ್ ಎಂಡ್ ಅಂತ, ರೈಟ್? ಮೆಗಾಲೆಸಿಥಲ್ ಅಂದರೆ ಇದು ಬರ್ಡ್ಸಲ್ಲಿರುತ್ತೆ. ಇದೆಲ್ಲ ಎಗ್ಸನ್ನು ನೀವು ಕನ್ಸಿಡರ್ ಮಾಡಿದಾಗ ಆ ಯೋಕ್ ಡಿಪೆಂಡ್ ಆಗಿರೋದು ಕ್ಲೀವೇಜ್. ಸೊ ಯೋಕ್ ಇಲ್ಲದೇ ಇದ್ದರೆ ಎಲ್ಲ ಕಡೆ ಈಕ್ವಲ್ ಕ್ಲೀವೇಜ್ ಆಗುತ್ತೆ, ಯೋಕ್ ಇದ್ದಲ್ಲಿ ಡಿವಿಷನ್ ಕಡಿಮೆ ಆಗುತ್ತಲ್ವ. ಈಗ ಇದರಲ್ಲಿ ಹ್ಯೂಮನ್ಸ್ ಅಥವಾ ಮ್ಯಾಮಲ್ಸ್ ಅಂತ ಕೇಳಿದ್ರೆ, ಮ್ಯಾಮಲ್ಸಲ್ಲಿ ಯಾವ ಥರದ ಯೋಕ್ ಇರ್ತದೆ, ಎಗ್ ಇರ್ತದೆ ಅಂದರೆ ಎಗ್ ಈಸ್ ವಿದೌಟ್ ಎನಿ ಯೋಕ್. ಯಾಕೆ ಹೇಳಿ? ಯೋಕ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಆರ್ ಇಟ್ ಹ್ಯಾಕ್ಸ್ ಎಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ ಫಾರ್ ದ ಗ್ರೋಯಿಂಗ್ ಎಂಬ್ರಿಯೋ. ಮ್ಯಾಮಲ್ಸಲ್ಲಿ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್, ಫೀಮೇಲ್ ಬಾಡಿನಲ್ಲಿ ಫರ್ಟಿಲೈಸೇಷನ್ ಆಗೋದ್ರಿಂದ ಮದರ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಪ್ಲಾಸೆಂಟಾ. ಪ್ಲಾಸೆಂಟಾ ಈಸ್ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್ ಟು ದ ಫೀಟಸ್. ದೇರ್ಫೋರ್ ದೆರ್ ಇಸ್ ನೋ ನೀಡ್ ಫಾರ್ ದ ಯೋಕ್. ಹಾಗಾಗಿ ಹ್ಯೂಮನ್ಸಲ್ಲಿ ಅಥವಾ ಮ್ಯಾಮಲ್ಸಲ್ಲಿ ಯೋಕ್ ಇರೋದಿಲ್ಲ, ಹಾಗಾಗಿ ಅವರಲ್ಲಿ ಎಗ್ಸ್ ಆರ್ ಎಲೆಸಿಥಲ್. ಯೋಕ್ ಇಲ್ಲದೇ ಇರುವಂಥ ಎಗ್ಸ್ ಇರೋದ್ರಿಂದ ದೇರ್ ಎಗ್ಸ್ ವಿಲ್ ಡಿವೈಡ್ ಈಕ್ವಲಿ, ಅಂದರೆ ಹೋಲೋಬ್ಲಾಸ್ಟಿಕ್ ಕ್ಲೀವೇಜ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ಹೋಲೋಬ್ಲಾಸ್ಟಿಕ್ ಈಸ್ ರೈಟ್. ಮೀರೋಬ್ಲಾಸ್ಟಿಕ್ ಕ್ಲೀವೇಜ್ ಅಂದರೆ ಓನ್ಲಿ ಪಾರ್ಷಿಯಲ್ ದ ಝೈಗೋಟ್ ಈಸ್ ಇನ್ವಾಲ್ಡ್ ಇನ್ ಇಟ್ ಇನ್ ದ ಕ್ಲೀವೇಜ್. ದೆನ್ ಅನ್ಈಕ್ವಲ್ ಹೊಲೋಬ್ಲಾಸ್ಟಿಕ್ ಆಲ್ರೆಡಿ ಹೇಳಿದೆ ನಾನು, ಫ್ರಾಗಲ್ ಆಗುತ್ತೆ ಇದು ಅಂತ. ಸೂಪರ್ಫಿಷಿಯಲ್ ನಾರ್ಮಲಿ ಹ್ಯಾಪನ್ಸ್ ಇನ್ ದ ಇನ್ಸೆಕ್ಟ್ಸ್ ಬಿಕಾಸ್ ದೆರ್ ಇಸ್ ಅ ಸೆಂಟ್ರೋಲೆಸಿಥಲ್ ಎಗ್ಸ್ ದೇ ಆರ್. ಹಾಗಾಗಿ ಇವೆಲ್ಲದರಲ್ಲೂ ಯಾವುದರಲ್ಲಿ ಯೋಕ್ ಇರೋದಿಲ್ಲ ಅಂದರೆ ಮ್ಯಾಮಲ್ಸಲ್ಲಿ ಇರೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಕ್ಲೀವೇಜ್ ಅಕರ್ಸ್ ಇನ್ ಹ್ಯೂಮನ್ ಎಗ್ಸ್ ಓನ್ಲಿ, ಹ್ಯೂಮನ್ ಝೈಗೋಟ್ ಓನ್ಲಿ. ಹಾಗಾಗಿ ಅದು ಹೋಲೋಬ್ಲಾಸ್ಟಿಕ್ ಕ್ಲೀವೇಜ್ ಅಂತ ಹೇಳ್ತೀವಿ. ಎ ಆಪ್ಷನ್ ಇಸ್ ರೈಟ್ ಆಪ್ಷನ್ ಫಾರ್ ಹ್ಯೂಮನ್ ಕ್ಲೀವೇಜ್. The next stage actually we are discussing in series actually. First we talked about gametogenesis, then we talked about the reproductive system, then we are talked about the fertilization, then we spoke about the types of eggs. ಆಮೇಲೆ ನೆಕ್ಸ್ಟ್ ನಾನು ಹೇಳಿದೆ ಕ್ಲೀವೇಜ್. ಕ್ಲೀವೇಜ್ ಆದಮೇಲೆ ಏನು ಬರುತ್ತೆ? ಬ್ಲಾಸ್ಟುಲೇಷನ್ ಬರುತ್ತೆ. ಬ್ಲಾಸ್ಟುಲೇಷನ್ ಅಂದರೆ ಡೆವಲಪ್ಮೆಂಟ್ ಆಫ್ ದ ಬ್ಲಾಸ್ಟುಲಾ. ದಟ್ ಈಸ್ ವಾಟ್ ಈಸ್ ಬ್ಲಾಸ್ಟುಲಾ? ದ ಕಂಪ್ಲೀಟ್ಲಿ ಕ್ಲೀವ್ಡ್ ಎಗ್ ಮಾರ್ಯುಲಾ ಆಗುತ್ತಲ್ಲ, ಮಾರ್ಯುಲಾ ಆಗಿದ್ದ ಸ್ಟೇಜಲ್ಲಿ ಏನು ಮಾರ್ಯುಲಾ ಅಂದರೆ ದ ಕಂಪ್ಲೀಟ್
end of a cleavage, you get number of cells in solid balls of cells is called morula. ಯಾಕೆ ಹೇಳ್ತಾರೆ morula ಅಂತ? Morula is, it appears like the fruit of mulberry, Morus alba. ಹಾಗೆ morula ಆಗುತ್ತೆ. Morula ಆದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ there will be a cavity developed at the center called the blastocele. That stage is called blastulation. ಅದಾದಮೇಲೆ it enters the gastrula. Gastrulation ಅಂತಾರೆ ಇದಕ್ಕೆ. The process of formation of gastrula cavity is called as gastrulation. ರೈಟ್. ಈ ಗ್ಯಾಸ್ಟ್ರುಲಾ ಆ್ಯಕ್ಚುಲಿ ಏನೇನಾಗುತ್ತೆ ಅಂತ ಗ್ಯಾಸ್ಟ್ರೋನಲ್ಲಿ ಒಂದು ಬ್ರೀಫಲ್ಲಿ ಹೇಳ್ತಾ ಇದ್ದೀನಿ. ರೈಟ್. ದೆರ್ ವಿಲ್ ಬಿ ಅ ಫಸ್ಟ್ ಕ್ಯಾವಿಟಿ ಬ್ಲಾಸ್ಟೋಸೀಲ್ ಇರುತ್ತಲ್ಲ, ಆ ಬ್ಲಾಸ್ಟೋಸೀಲ್ ವಿಲ್ ಬಿಕಮ್ ಸ್ಮಾಲರ್, ಅ ನ್ಯೂ ಕ್ಯಾವಿಟಿ ಡೆವಲಪ್ಸ್ ಕಾಲ್ಡ್ ದ ಗ್ಯಾಸ್ಟ್ರುಲಾ ಕ್ಯಾವಿಟಿ. ರೈಟ್. ಗ್ಯಾಸ್ಟ್ರೋಸೀಲ್ ಅಂತ ಡೆವಲಪ್ ಆಗುತ್ತೆ ವಿತ್ ಅ ಸ್ಮಾಲ್ ಪೋರ್ ಕಾಲ್ಡ್ ಬ್ಲಾಸ್ಟೋಪೋರ್. ಸೈಡಿಂದ ಒಂದು ಬ್ಲಾಸ್ಟೋಪೋರ್ ಆಗಿ ಅದು ಒಳಗಡೆ ಹೋಗೋಕ್ಕೆ ಶುರು ಮಾಡಿಬಿಡ್ತದೆ. ದೇರ್ ಫಾರ್ ಬ್ಲಾಸ್ಟೋಸೀಲ್ ಗೆಟ್ ರೆಡ್ಯೂಸ್ಡ್ ಆ್ಯಂಡ್ ಗ್ಯಾಸ್ಟ್ರೋಸೀಲ್ ಈಸ್ ಫಾರ್ಮ್ಡ್ ಬಿಗ್ ಒನ್. ರೈಟ್. ಆಮೇಲೆ ಇದರಲ್ಲಿ ನಿಮಗೆ ಯೋಕ್ ಪ್ಲಗ್ಸ್ ಅಂತ ಮೀನ್ಸ್ ಫಾಸ್ಟ್ ಡಿವೈಡಿಂಗ್ ಮೈಕ್ರೋಮಿಯರ್ಸ್ ಇನ್ ದ ಫ್ರಾಗ್, ದೇ ವಿಲ್ ಮೂವ್ ಅಪ್ ಆ್ಯಂಡ್ ಡೌನ್ ಆಫ್ ದ ಬ್ಲಾಸ್ಟೋಪೋರ್ ಫಾರ್ಮಿಂಗ್ ದ ಯೋಕ್ ಪ್ಲಗ್. ಆ್ಯಕ್ಚುಲಿ ಇಟ್ಸ್ ಫಾರ್ಮ್ಡ್ ಬೈ ದ ಯೋಕ್ ಪ್ಲಗ್ ಇಸ್ ಬೈ ದ ಮ್ಯಾಕ್ರೋಮಿಯರ್ಸ್, ಇಟ್ ಫಾರ್ಮ್ ದ ಯೋಕ್ ಪ್ಲಗ್, ಆ್ಯಂಡ್ ದೆನ್ the cells of the micromeres move into the gastrocele. Some will go to the roof, some will go to the side. So inversions, invagination, involution and epiboly ಅಂತ 3 ಸ್ಟೇಜಸ್ ಆಗುತ್ತೆ ಇದರಲ್ಲಿ. ಯಾವುದು ಗ್ಯಾಸ್ಟ್ರುಲೇಷನಲ್ಲಿ that is invagination, involution and epiboly. ಒಂದರಲ್ಲಿ ಫಸ್ಟ್ ಸ್ಟೇಜಲ್ಲಿ they will divide and go to the tip of the blastopore. ಆಮೇಲೆ involution they get into the gastrocele and then distribute themselves, like convergence and divergence ಅಂತಾರೆ. epiboly ಅಂದರೆ micromeres overgrow on the macromeres is called the macro, that is actually called the epiboly. ಇದನ್ನ 3 ಸ್ಟೇಜಸ್ ಆಗುತ್ತೆ ಗ್ಯಾಸ್ಟ್ರುಲೇಷನಲ್ಲಿ. ಒಂದು ಎಲ್ಲ ಸ್ಟೇಜನ್ನು ನನಗೆ ಬರೆಯೋಕ್ಕಾಗಲ್ಲ, ಒಂದು ಚಿತ್ರದಲ್ಲಿ ಒಂದು ಕ್ವಶನಲ್ಲಿ ಕೊಟ್ಟಿದ್ದೀನಿ, ಅದರಲ್ಲಿ ಗ್ಯಾಸ್ಟ್ರುಲಾ ಅಂದರೆ ಸ್ವಲ್ಪ ಡೀಟೇಲನ್ನು ಹೇಳಿದೆ ನಾನು. ಆ ಪ್ರಶ್ನೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನಿಮಗೆ ಅರ್ಥ ಮಾಡ್ಕೊಂಬಿಡಿ. ರೈಟ್. ಏನು ಪ್ರಶ್ನೆ ಹೇಳುತ್ತೆ? ಡ್ಯೂರಿಂಗ್ ಗ್ಯಾಸ್ಟ್ರುಲೇಷನ್ ಡ್ಯಾಶ್ ಈಸ್ ಫಾರ್ಮ್ಡ್. ಗ್ಯಾಸ್ಟ್ರುಲೇಷನ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ಏನು ಹೇಳ್ತಾರೆ? ನೋಟೋಕಾರ್ಡ್. ಸೆಕೆಂಡ್ ಬಿ ಆಪ್ಷನ್ ಗಿಲ್ಸ್. ಥರ್ಡ್ ಆಪ್ಷನ್ ಆರ್ಕೆಂಟರಾನ್. ಫೋರ್ತ್ ಆಪ್ಷನ್ ಇಸ್ ಗ್ರೇ ಕ್ರೆಸೆಂಟ್. ಸೊ ಇವನ್ನೆಲ್ಲ ನಿಮ್ಗೆ ಎಲ್ಲೆಲ್ಲಾಗುತ್ತೆ ಅಂತ ಸ್ವಲ್ಪ ಗೊತ್ತಿರಬೇಕು, ಅಟ್ಲೀಸ್ಟ್ ಒಂದೆರಡು ಗೊತ್ತಿರಬೇಕು. ಫಸ್ಟ್ ಇಸ್ ನೋಟೋಕಾರ್ಡ್ ಈಸ್ ಫಾರ್ಮ್ ಡ್ಯೂರಿಂಗ್ ನ್ಯೂರುಲೇಷನ್. ಆಫ್ಟರ್ ಗ್ಯಾಸ್ಟ್ರುಲೇಷನ್ ಯು ಗೆಟ್ ನ್ಯೂರುಲೇಷನ್, ಅಲ್ಲಿ ನೋಟೋಕಾರ್ಡ್ ಫಾರ್ಮೇಷನ್ ಆಗುತ್ತೆ. ಗಿಲ್ಸ್ ಅದರ ನೆಕ್ಸ್ಟ್ ಸ್ಟೇಜಲ್ಲಿ ಆಗುತ್ತೆ. ಆರ್ಕೆಂಟರಾನ್ ಅಂತ ಒಂದು ಆಪ್ಷನ್ ಇದೆ, ಗ್ರೇ ಕ್ರೆಸೆಂಟ್ ಅಂತ ಇದೆ. ಇದರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಏನು ಗ್ರೇ ಕ್ರೆಸೆಂಟ್ ಅಂದರೆ ದ ಬ್ಲಾಸ್ಟುಲಾ ಸ್ಟೇಜ್ನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಯಾವುದೋ ಆ ಬ್ಲಾಸ್ಟುಲಾ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದರೆ, ದ ಸ್ಪರ್ಮ್ ಎಂಟ್ರಿ ಡ್ಯೂರಿಂಗ್ ಫರ್ಟಿಲೈಸೇಷನ್ ಒಂದು ಎಂಡಿಂದ ಎಗ್ಗಲ್ಲಿ ಪೆನೆಟ್ರೇಷನ್ ಆಗುತ್ತಲ್ವಾ, ಆದರೆ ಎಕ್ಸಾಕ್ಟ್ ಅಪೋಸಿಟ್ ಎಂಡಿನಲ್ಲಿ ದ ಏರಿಯಾ ಬಿಕಮ್ ಕ್ಲಿಯರ್ಡ್ ಬಿಕಾಸ್ ಸೈಟೋಪ್ಲಾಸ್ಮಿಕ್ ಗ್ರ್ಯಾನ್ಯೂಲ್ ಸೆಪ್ರೇಟ್ ಆಗಿಬಿಟ್ಟು ಅಲ್ಲಿ ಕ್ಲಿಯರ್ ವೈಟ್ ಸ್ಟ್ರಕ್ಚರ್ ಆಗುತ್ತೆ. ಹಾಗಾಗಿ ಆ ಏರಿಯಾ ಗ್ರೇ ಒಂದು ಕ್ರೆಸೆಂಟ್ ಶೇಪ್ಡ್ ಅಂದರೆ ಹಾಫ್ ಮೂನ್ ಶೇಪ್ ಸ್ಟ್ರಕ್ಚರ್ ಆಗುತ್ತೆ. ಅದಕ್ಕೆ ನಾವು ಗ್ರೇ ಕ್ರೆಸೆಂಟ್ ಅಂತ ಹೇಳೋದು. ಅದು ಯಾವುದಿರುತ್ತೆ? ಬ್ಲಾಸ್ಟುಲೇಷನಲ್ಲಿ ಮಾತ್ರ ಕಾಣುತ್ತೆ, ಮುಂಚೆನೂ ಇರುತ್ತೆ, ಬಟ್ ಅದನ್ನು ಬೇರೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಗ್ರೇ ಕ್ರೆಸೆಂಟ್ ಇರೋದು ನಿಮಗೆ ಬ್ಲಾಸ್ಟೋನಾಲಲ್ಲಿ. ಹಾಗಾದರೆ ಆರ್ಕೆಂಟ್ರಾನ್ ಸರಿ ಇರ್ಬೋದು. ಹಾಗಾದರೆ ಆರ್ಕೆಂಟ್ರಾನ್ ಅಂದರೆ ಏನು? ಆರ್ಕೆಂಟ್ರಾನ್ ಈಸ್ ನಥಿಂಗ್ ಬಟ್ ಗ್ಯಾಸ್ಟ್ರೋಸೀಲ್. The new cavity developed in the gastrula which reduces the blastocele is called as, we call it as archenteron or gastrocele. ಹಾಗಾಗಿ ಇದರ 4ರಲ್ಲಿ ಸರಿಯಾದ ಆಪ್ಷನ್ ಗ್ಯಾಸ್ಟ್ರುಲೇಷನ್ ಆಗುವಂಥ ನ್ಯೂ ಕ್ಯಾವಿಟಿ ಹೆಸರು ಆರ್ಕೆಂಟರಾನ್ ಅಥವಾ ಗ್ಯಾಸ್ಟ್ರೋಸೀಲ್. Coming to the reproductive health, and we already learned few of the things, right? Reproductive health ನಲ್ಲಿ sexually transmitting disease ಬಗ್ಗೆ ಹೇಳಿದೆ. ಈಗ ಮುಂದಿನ ಅಂದರೆ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್, ಅಂದರೆ ಇದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಅಥವಾ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಆ್ಯಕ್ಚುಲಿ ನಿಮಗೆ ಇದ್ರ ಗೊತ್ತಿರಬೇಕು, ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಗೆ ನಾವು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತೀವಿ. ಯಾಕಂದರೆ ಕನ್ಸೆಪ್ಷನ್ ಟು ಕನ್ಸೀವ್ ಈಸ್ ಟು ಬಿಕಮ್ ಪ್ರೆಗ್ನೆಂಟ್. ಕಾಂಟ್ರಾಸೆಪ್ಷನ್ ಈಸ್ ಅಗೇನ್ಸ್ಟ್ ದ್ಯಾಟ್, ಮೀನ್ಸ್ the avoiding of pregnancy is called as contraception, ರೈಟ್? ಇದನ್ನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ ಅಂತಲೂ ಹೇಳ್ತಾರೆ ಅಲ್ವಾ. ಈಗ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನೀವು ಸುಮಾರು ಓದಿದಿರಲ್ವಾ. ಕಾಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ಸ್ಟಾರ್ಟಿಂಗ್ ಏನು ಹೇಳ್ತೀವಿ ನಾವು? ಟೆಂಪರರಿ ಮೆಥಡ್ಸ್ ಮತ್ತು ಪರ್ಮನೆಂಟ್ ಮೆಥಡ್ಸ್ ಅಂತ. ಪರ್ಮನೆಂಟ್ ಮೆಥಡ್ಸನ್ನು ನಾವು ಸರ್ಜಿಕಲ್ ಮೆಥಡ್ಸ್, ವಿ ಕಾಲ್ ದೆಮ್ ಸರ್ಜಿಕಲ್ ಮೆಥಡ್ಸ್. ಟೆಂಪರರಿ ಮೆಥಡ್ಸಲ್ಲಿ ವಿ ಲರ್ನ್ ವೇರಿಯಸ್ ಟೈಪ್ಸ್, ಮೆಕ್ಯಾನಿಕಲ್ ಕಾಂಟ್ರಾಸೆಪ್ಷನ್ಸ್, ಕೆಮಿಕಲ್ ಕಾಂಟ್ರಾಸೆಪ್ಷನ್ಸ್ ಅಂತ. ಮೆಕ್ಯಾನಿಕಲ್ ಕಾಂಟ್ರಾಸೆಪ್ಷನ್ಸಲ್ಲಿ ಏನೇನು ಓದಿದ್ದೀರಾ? ಫಸ್ಟ್ ಥಿಂಗ್ we have learnt about the various types of utilization of external things like condoms, douches
ಆ್ಯಂಡ್ ಇಂಟ್ರಾಯುಟರೈನ್ ಡಿವೈಸಸ್ 3 ಥರದ್ದು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಓದಿದ್ದೀರಿ ನೀವು. ದೆನ್ ಇದರಲ್ಲಿ the IUDs actually they are very famous, and because they are little 100% they are useful, and many of the females adopt this method of contraception, and using of intrauterine devices they are more popular, right? Next is about the surgical methods. We have tubectomy and vasectomy. They are the surgical operations done in males and females. So let us talk about those types of contraceptive methods and what is their regular procedure and what they mean. Actually 2 columns are given, so match these following options and find out which is the right option which is matched, right? ಇದರಲ್ಲಿ ಇದಕ್ಕೂ ಮತ್ತು ಅದಕ್ಕೆ ಮ್ಯಾಚ್ ಆಗ್ತಾ ಇರೋದು ಯಾವುದು ಸರಿಯಾಗಿದೆ ಅಂತ ಕೇಳಿರೋ ಪ್ರಶ್ನೆ. ಮೊದಲನೇದು ಹೇಳ್ತಾರೆ ಟ್ಯುಬೆಕ್ಟಮಿ. ಅದಕ್ಕೆ ಏನು ಕೊಟ್ಟಿದ್ದಾರೆ, ಕಟ್ಟಿಂಗ್ ದ ವ್ಯಾಸ್ ಡೆಫರೆನ್ಸ್ ಆ್ಯಂಡ್ ದೇ ಆರ್ ಕ್ಲೋಸ್ಡ್. ಅಂದರೆ ಟ್ಯುಬೆಕ್ಟಮಿನಲ್ಲಿ ಎಲ್ಲಿ ವ್ಯಾಸ್ ಡೆಫರೆನ್ಸ್ ಕಟ್ ಮಾಡ್ತಾರಾ ಅಂತ. ಸೊ ಇದರಲ್ಲಿ ನಿಮಗೆ ಇಮಿಡಿಯೇಟ್ ಗೊತ್ತಾಗಬೇಕು. ಟ್ಯುಬೆಕ್ಟಮಿ ಅಂದ ತಕ್ಷಣ ನಿಮಗೆ ನಾರ್ಮಲಿ ಇಟ್ಸ್ ಅ ಫಿಮೇಲ್ ಥಿಂಗ್, ರೈಟ್? ಬಿಕಾಸ್ ವ್ಯಾಸೆಕ್ಟಮಿ ಈಸ್ ಇನ್ ವ್ಯಾಸ್ ಡೆಫರೆನ್ಸ್. ರಿಮೆಂಬರ್ ಮಾಡಿ, ವ್ಯಾಸ್ ಡೆಫರೆನ್ಸ್ ಇಸ್ ಅ ಮೇಲ್ ಕಾಂಟ್ರಸೆಪ್ಟಿವ್, ಆ್ಯಕ್ಚುಲಿ ಕಾಂಟ್ರಸೆಪ್ಟಿವ್ ಸರ್ಜರಿ. ಅದು ಮೇಲ್ಸ್ನಲ್ಲಿ ಇದು ಆ್ಯಕ್ಚುಲಿ ಇಂಡ್ಯೂಸಿಂಗ್ ನಾಟ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಆರ್ ಫರ್ಟಿಲೈಸೇಷನ್ ಸ್ಟಾಪ್ ಮಾಡಬೇಕು ಅಂದರೆ ದೇ ವಿಲ್ ಕಟ್ ದ ವ್ಯಾಸ್ ಡೆಫರೆನ್ಸ್ ಆ್ಯಂಡ್ ಲೈಗೇಟ್ ದ ಸೈಡ್ಸ್ ಎಂಡ್ಸ್. ಹಾಗಾಗಿ ಸ್ಪರ್ಮ್ಸ್ ರಿಲೀಸ್ ಆಗಲ್ಲ. ಆಲ್ದೋ ಇಜಾಕ್ಯುಲೇಷನ್ ಆದರೂ ಕೂಡ ಸ್ಪರ್ಮ್ ರಿಲೀಸ್ ಆಗಲ್ಲ. ಹಾಗಾಗಿ ಟ್ಯುಬೆಕ್ಟಮಿ ಈಸ್ ನಾಟ್ ಕಟ್ಟಿಂಗ್ ವ್ಯಾಸ್ ಡಿಫರೆನ್ಸ್. ಹಾಗಾಗಿ ಫಸ್ಟ್ ಆಪ್ಷನ್ ತಪ್ಪಾಗಿದೆ. ಎರಡನೇದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ. ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದರೆ ದಿಸ್ ಆರ್ ಸರ್ಟನ್ ಕೆಮಿಕಲ್ಸ್ ಲೈಕ್ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇರುವಂಥ ಕೆಮಿಕಲ್ಸ್ ಟ್ಯಾಬ್ಲೆಟ್ಸ್ ಇರ್ತದೆ. ನಾರ್ಮಲಿ ದಟ್ ಟೇಕನ್ ಬೈ ದ ಫೀಮೇಲ್ಸ್, ರೈಟ್? ನಾರ್ಮಲಿ ಫಿಮೇಲ್ ಪಿಲ್ಸ್ ಆರ್ ಮೋರ್ ಪಾಪ್ಯುಲರ್ ದ್ಯಾನ್ ಮೇಲ್ ಪಿಲ್ಸ್. ಇದರಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಪ್ರೊಸೀಜರ್ ಅಂದರೆ ಯಾವ ಥರ ಮೆಥಡ್ ಯಾವುದನ್ನು ಯೂಸ್ ಮಾಡ್ತಂತೆ, ಮಾಲಾಡಿ ಮತ್ತು ಸಹೇಲಿ ಅಂತ. ಮಾಲಾಡಿ ಮತ್ತು ಸಹೇಲಿ ಅನ್ನೋದು ಎರಡೂ ಪಾಪ್ಯುಲರ್ ಟೈಪ್ ಆಫ್ ಕಾಂಟ್ರಸೆಪ್ಟಿವ್ಸ್ ವಿಚ್ ಆರ್ ಕೆಮಿಕಲ್ ಕಾಂಟ್ರಸೆಪ್ಟಿವ್ಸ್ ಯೂಸ್ಡ್ ಬೈ ಫೀಮೇಲ್ಸ್. ಯಾಕಂದರೆ ಇವು ತೊಗೊಂಡಿದ್ದಾಗ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೆ ಹಾರ್ಮೋನ್ ಲೆವೆಲ್ಸ್ ವೇರಿ ಆಗಿಬಿಟ್ಟು ದೇ ವಿಲ್ ನಾಟ್ ಆ್ಯಕ್ಚುಲಿ ಗೆಟ್ ಪ್ರೆಗ್ನೆಂಟ್. ಅಂದರೆ ಫರ್ಟಿಲೈಸೇಷನ್ ಸ್ಟಾಪ್ ಆಗುತ್ತೆ, ಪ್ರೆಗ್ನೆಂಟ್ ಆಗಲ್ಲ, ಇಂಪ್ಲಾಂಟ್ ಆಗಲ್ಲ. ಹಂಗೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಕಡೆ ಇದು ಸ್ಟಾಪ್ ಮಾಡ್ತದೆ, ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಮಾಲಾಡಿ ಆ್ಯಂಡ್ ಸಹೇಲಿ ಆರ್ ದ ಗುಡ್ ಕಾಂಟ್ರಸೆಪ್ಟಿವ್ಸ್ ವಿಚ್ ಆರ್ ನಾರ್ಮಲಿ ಯೂಸ್ಡ್ ಬೈ ಮೋಸ್ಟ್ ಆಫ್ ದ ಫೀಮೇಲ್ಸ್. ವ್ಯಾಸೆಕ್ಟಮಿ ಅಂತ ಹೇಳಿದ್ದಾರೆ. ವ್ಯಾಸೆಕ್ಟಮಿ ಈಸ್ ಆ್ಯಕ್ಚುಲಿ ಇನ್ಸರ್ಷನ್ ಆಫ್ ಕಾಪರ್ ಟಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಲ್ವಾ? ಯಾಕಂದರೆ ವ್ಯಾಸೆಕ್ಟಮಿ ಈಸ್ ದ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಇನ್ ಮೇಲ್ಸ್. ಹಾಗಾಗಿ ಇನ್ಸರ್ಷನ್ ಆಫ್ ಕಾಪರ್ ಟಿ ಈಸ್ ಓನ್ಲಿ ಇನ್ ಫೀಮೇಲ್ಸ್. ಹಾಗಾಗಿ ಇದು ತಪ್ಪು. ನಾಲ್ಕನೇದು IUD ಅಂದರೆ ಇಂಟ್ರಾಯುಟರೈನ್ ಡಿವೈಸ್, ರೈಟ್? ಇಲ್ಲೇನು ಕೊಟ್ಟಿದ್ದಾರೆ, ಕಟ್ಟಿಂಗ್ ದ ಫೆಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಕ್ಲೋಸಿಂಗ್ ಬೈ ಲೈಗೇಷನ್. ನೋಡಿ ಎಷ್ಟು ಅದರಲ್ಲೇ ತಪ್ಪು ಕೊಟ್ಟಿದ್ದಾರೆ. ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಟ್ಯುಬೆಕ್ಟಮಿ ಈಸ್ ನಥಿಂಗ್ ಬಟ್ ಕಟ್ಟಿಂಗ್ ದ ಫೆಲೋಪಿಯನ್ ಟ್ಯೂಬ್. ಎರಡು ಫೆಲೋಪಿಯನ್ ಟ್ಯೂಬ್ಸನ್ನು ಕಟ್ ಮಾಡಿ ಅಲ್ಲೆಲ್ಲ ಲೈಗೇಟ್ ಮಾಡಿಬಿಟ್ರೆ ಎಗ್ ರಿಲೀಸ್ ಆಗೋದಿಲ್ಲ. ಯಾಕಂದರೆ ಎಗ್ ಒಂದ್ಸರಿ ಎಂಟರ್ ಆಗಿಬಿಟ್ರೆ ಫೆಲೋಪಿಯನ್ ಟ್ಯೂಬಲ್ಲಿ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ ಆರ್ ಮೋರ್. ಸೊ ಇಫ್ ದೇ ಆರ್ ಕಟ್ ಆ್ಯಂಡ್ ಜಾಯಿಂಡ್ ದೆನ್ ಎಗ್ ವಿಲ್ ಬಿ ಸ್ಟೇಯಿಂಗ್ ದೇರ್ ಓನ್ಲಿ. ಹಾಗಾಗಿ ಎಗ್ ವಿಲ್ ನಾಟ್ ರಿಲೀಸ್ ಇನ್ ಟು ದ ಯೂಟರಸ್ ಆರ್ ಇನ್ ಟು ದ ಫೆಲೋಪಿಯನ್ ಈಸ್ ನಾಟ್ ಫರ್ಟಿಲೈಸ್ಡ್. ಹಾಗಾಗಿ ದೋಸ್ ಟೂ ಮೆಥಡ್ಸ್, ದಟ್ ಈಸ್ ಟ್ಯುಬೆಕ್ಟಮಿ ಆ್ಯಂಡ್ ವ್ಯಾಸೆಕ್ಟಮಿ ಆರ್ ದ ಮೇಜರ್ ಟೈಪ್ ಆಫ್ ಸರ್ಜಿಕಲ್ ಮೆಥಡ್ಸ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ದೇ ಆರ್ ದ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಹಾಗಾಗಿ ಇವು 4 ಆಪ್ಷನ್ಸಲ್ಲಿ ಬಿ ಆಪ್ಷನಲ್ಲಿ ಮಾತ್ರ ರೈಟ್ ಮ್ಯಾಚ್ ಇದೆ. ದಟ್ ಈಸ್ ದ ಪಿಲ್ಸ್ ಆರ್ ನಥಿಂಗ್ ಬಟ್ ದ ಕೆಮಿಕಲ್ ಪಿಲ್ಸ್. ದೇ ಆರ್ ಮಾಲಾಡಿ ಆ್ಯಂಡ್ ಸಹೇಲಿ. ಹಾಗಾಗಿ ಇವೆಲ್ಲದರಲ್ಲೂ ಸರಿಯಾದ ಆಪ್ಷನ್ ಬಿ ಆಪ್ಷನ್ ಅಂತ. Students, actually one important thing I wanted to tell you, that is about the human placenta. Human placenta and the fetal membranes. ಈಗ ಫರ್ಟಿಲೈಸೇಷನ್ ಆಗಿ ಗೆಸ್ಟೇಷನ್ ಪೀರಿಯಡ್ ಆಗುತ್ತಲ್ವ, ಹ್ಯೂಮನ್ಸಲ್ಲಿ ಗೆಸ್ಟೇಷನ್ ಪೀರಿಯಡ್ ನಿಮ್ಗೆ ಗೊತ್ತಿದೆ 9 months +or- 10 days ಅಂತ. 10 days ಅಂತೂ ಇಟ್ಕೋಬೇಕು, +10 ಅಂತ ಇಟ್ಕೊಳ್ಳೋಣ. ದೆನ್ ಆ ಗೆಸ್ಟೇಷನ್ ಪೀರಿಯಡ್ ಆಗೋ ಟೈಮಲ್ಲಿ ಏನೇನೆಲ್ಲ ಗ್ರೋ ಆಗುತ್ತೆ, ಪ್ಲಾಸೆಂಟ ಹೇಗೆ ಡೆವಲಪ್ ಆಗುತ್ತೆ, ಆಮೇಲೆ ದ ಫೀಟಲ್ ಮೆಂಬ್ರೇನ್ ಹೇಗಿರುತ್ತೆ, ಫೀಟಲ್ ಸ್ಟ್ರಕ್ಚರ್ ಹೇಗಿರುತ್ತೆ, ಇದರೊಂದು ಗ್ರಾಸ್ ಐಡಿಯಾ ಬರಲಿ ಅಂತ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೊಟ್ಟಿದ್ದೀನಿ. ಈ ಪ್ರಶ್ನೆ ನೀವು ನೋಡ್ಕೊಂಡಿದ್ರೆ ನಿಮಗೆ ಪ್ಲಾಸೆಂಟ ಏನೋ, ಮೆಂಬ್ರೇನ್ಸ್ ಹೇಗೆ ಎಲ್ಲ ಗೊತ್ತಾಗುತ್ತೆ. ಯಾಕೆಂದರೆ ಹ್ಯೂಮನ್ ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ ನೀವು ನೆನೆಸ್ಕೊಂಡ್ರೆ ಅದರಲ್ಲಿ ನಿಮಗೆ ಟ್ರೋಫೋಬ್ಲಾಸ್ಟ್ ಅಂತ ಇರುತ್ತೆ, ಇನ್ನರ್ ಸೆಲ್ ಮಾಸ್ ಅಂತ ಇರುತ್ತಲ್ವ. ಟ್ರೋಫೋಬ್ಲಾಸ್ಟ್ ಈಸ್ ಪ್ರೊಡ್ಯೂಸಿಂಗ್ ದ ಫೀಟಲ್ ಮೆಂಬ್ರೇನ್ಸ್. Then the inner cell mass produce the fetus.
ಹೌದಾ? ಈಗ ಆ ಸ್ಟ್ರಕ್ಚರ್ ಡೆವಲಪ್ ಆದಮೇಲೆ ಹೇಗಾಗುತ್ತೆ, ಈಗ ಆ್ಯಕ್ಚುಲಿ ಫೀಟಲ್ ಮೆಮ್ಬ್ರೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಹೆಲ್ಪ್ ಇನ್ ಪ್ರೊಟೆಕ್ಷನ್ ಆ್ಯಂಡ್ ನರಿಷಿಂಗ್ ದ ಗ್ರೋಯಿಂಗ್ ಫೀಟಸ್. ಹಾಗಾಗಿ ಫೀಟಲ್ ಮೆಮ್ಬ್ರೇನ್ಸ್ ಇರುವಂಥ ಒಂದು ಚಿತ್ರ ಇದೆ. ಅದರ ಜೊತೆಗೆ ನಾನು ಪ್ಲಾಸೆಂಟಾ ಕೂಡ ಡಿಸ್ಕ್ರಿಪ್ಷನ್ ಮಾಡಿಬಿಡ್ತೀನಿ. ಹಾಗಾಗಿ ಎಲ್ಲನೂ ಕವರ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಸೊ ಲೆಟ್ ಇಸ್ ಗೋ ಟು ದ ಕ್ವೆಶ್ಚನ್. The diagram of human fetal membranes and placenta is given below. Match the names ಅಂತ ಅಂದರೆ ಈ ಆಲ್ಫಾಬೆಟ್ಸ್ಗೆ ನೇಮ್ಸನ್ನು ಮ್ಯಾಚ್ ಮಾಡಿ ಅಂತ. ಸೊ ಬಿಫೋರ್ ಎಂಟರಿಂಗ್ ದ ಆಪ್ಷನ್ಸ್ ಲೆಟ್ ಮಿ ಡಿಸ್ಕಸ್ ಅಬೌಟ್ ದಿಸ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರಲ್ಲಿ ನೋಡಿ, ಇದು ಫೀಟಸ್ ಅದು, ಇದಕ್ಕೆ ಅಂಬಿಲಿಕಲ್ ಕಾರ್ಡ್ ಇದು, ಆ್ಯಂಡ್ ಇಟ್ ಈಸ್ ಅಟ್ಯಾಚಿಂಗ್ ಟು ದಿಸ್, ದ ಹೋಲ್ ಥಿಂಗ್ ಇಸ್ ಪ್ಲಾಸೆಂಟಾ, ಆ್ಯಂಡ್ ಹಿಯರ್ ಆರ್ ದ ಸಮ್ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದೆ ಅಲ್ವಾ? ಈ ವಿಲ್ಲೈಯಲ್ಲಿ ನಿನಗೆ ಬ್ಲಡ್ ವೆಸಲ್ಸ್ ಎಂಟರ್ ಆಗ್ತಾ ಇರೋದು ಕಾಣ್ತದೆ, ರೈಟ್? ಇವನ್ನ ಮತ್ತೆ ಇಲ್ಲಿಂದ ನ್ಯೂಟ್ರಿಯೆಂಟ್ಸನ್ನ ತೊಗೊಂಡ್ಬಿಟ್ಟು ಇಟ್ ಈಸ್ ಪಾಸಿಂಗ್ ಟು ದ ಫೀಟಸ್, ರೈಟ್? ಸೊ ಇದು ಮತ್ತು ಪ್ರೊಟೆಕ್ಟಿವ್ ಮೆಮ್ಬ್ರೇನ್ಸ್, ಫಸ್ಟ್ ಮೆಮ್ಬ್ರೇನ್ ಇದೆ, ಸೆಕೆಂಡ್ ಮೆಮ್ಬ್ರೇನ್ ಇದೆ, ಆಮೇಲೆ ಇದು ಪ್ಲಾಸೆಂಟಾ. ಇಷ್ಟುದ್ರಲ್ಲಿ ಇದು ಯೂಟರೈನ್ ವಾಲ್ ಆಫ್ ದ ಯೂಟ್ರಸ್, ಹೌದಾ? ಇದಿಷ್ಟು ಸ್ಟ್ರಕ್ಚರಲ್ಲಿ ಯಾವ್ಯಾವುದನ್ನು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಎ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಎ ಆಪ್ಷನ್ ಅಂತ ಹೇಳ್ತಾರೆ. ಇದು ದಿಸ್ ಇಸ್ ಸಮಥಿಂಗ್ ಥ್ರೆಡ್ ಇನ್ಸೈಡ್ ದ ಅಂಬಿಲಿಕಲ್ ಕಾರ್ಡ್. ಬಿ ಏನಿದೆ, ಇದು ವಿಲ್ಲೈ ಅಂತ ಹೇಳಿದೆ, ಅಂದರೆ ಪ್ರೊಜೆಕ್ಷನ್ಸ್ ಥರ ಇದೆಯಲ್ಲ, ಅದಕ್ಕೆ ಬಿ ಅಂತಾರೆ. ಸಿ ಈಸ್ ದ ಹೋಲ್ ಥಿಂಗ್, ದಿಸ್ ಪಾರ್ಟ್. ಡಿ ಈಸ್ ದಿಸ್ ಪಾರ್ಟ್. ಓಕೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇದಕ್ಕೆ? ಮೊದಲನೇದು ಆಮ್ನಿಯಾನ್, ನೆಕ್ಸ್ಟ್ ಇಸ್ ಅಲಂಟಾಯ್ಸ್, ದೆನ್ ಇಟ್ ಈಸ್ ಕೊರಿಯಾನಿಕ್ ವಿಲ್ಲೈ, ಯೋಕ್ ಸ್ಯಾಕ್, ಪ್ಲಾಸೆಂಟಾ ಆ್ಯಂಡ್ ಅಂಬಿಲಿಕಲ್ ಕಾರ್ಡ್. ಸೊ ಇವೆಲ್ಲನೂ ಈ ಡಯಾಗ್ರಾಮ್ಗೆ ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಡೋಣ. ಮೊದಲೇ ಆಪ್ಷನ್ ಏನಿದೆ, ಎ ಟು 3. ಎ ಅಂತ ಯಾವುದಿದೆ, ಇಲ್ಲಿ ಎ ಇದೆ. 3 ಏನಿರ್ತದೆ, ಕೊರಿಯಾನಿಕ್ ವಿಲ್ಲೈ. ಆದರೆ ಇದು ಕೊರಿಯಾನಿಕ್ ವಿಲ್ಲೈ ಅಲ್ಲ ಅಲ್ವಾ? ಯಾಕಂದರೆ ಇದು ಅಂಬಿಲಿಕಲ್ ಕಾರ್ಡಲ್ಲಿರುವಂಥ ಬ್ಲಡ್ ವೆಸಲ್ಸ್ ಇದು. ಹಾಗಾಗಿ ಇದು ಎ ಟು 3 ತಪ್ಪು. ಬಿ ಟು 4 ಅಂತಿದೆ. ಬಿ ಇಲ್ಲಿದೆ. 4 ಏನಿರ್ತದೆ, ಯೋಕ್ ಸ್ಯಾಕ್ ಅಂತ. ಇದು ಯೋಕ್ ಸ್ಯಾಕ್ ಅಲ್ಲ, ಇದು ಪ್ರೊಜೆಕ್ಷನ್ಸ್ ವಿಲ್ಲೈ ಇರೋದ್ರಿಂದ. ಸೊ ಫಸ್ಟ್ ಆಪ್ಷನ್ ಬಿಟ್ಬಿಡೋಣ. ಸೆಕೆಂಡ್ ಆಪ್ಷನ್ ಹೇಳ್ತದೆ ಎ ಟು 2. ಎ ಯಾವುದು? ಇದು ಎ. 2 ಏನಿದೆ, ಅಲಂಟಾಯ್ಸ್ ಅಂತ. ಹೌದಾ? ನೋಡೋಣ, ಇರ್ಬೋದಲ್ವಾ? ಯಾಕೆಂದರೆ ಅಲಂಟಾಯ್ಸ್ ಈಸ್ ದ ಸೆಕೆಂಡ್ ಫೀಟಲ್ ಮೆಮ್ಬ್ರೇನ್ ದಟ್ ವಿಲ್ ಫಾರ್ಮ್ ದ ಬ್ಲಡ್ ವೆಸಲ್ಸ್ ದಟ್ ಎಂಟರ್ ಇನ್ ಟು ದ ಕೊರಿಯಾನಿಕ್ ವಿಲ್ಲೈ. ನೋಡಿ, ಅಲಂಟಾಯಿಕ್ ಬ್ಲಡ್ ವೆಸಲ್ಸ್ ಕೊರಿಯಾನಿಕ್ ವಿಲ್ಲೈಲಿ ಎಂಟರ್ ಆಗುತ್ತೆ. ದೇ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಮೆಟರ್ನಲ್ ಬ್ಲಡ್ಡಲ್ಲಿ. ಪ್ಲಾಸೆಂಟಲ್ಲಿ ಮೇಯ್ನಾಗಿ ಮೆಟರ್ನಲ್ ಬ್ಲಡ್ ಇರುತ್ತೆ. ಮೆಟರ್ನಲ್ ಬ್ಲಡ್ಗೆ ಮತ್ತು ಪ್ಲಾಸೆಂಟಲ್ ಬ್ಲಡ್ಗೆ ಕಾಂಟ್ಯಾಕ್ಟ್ ಇಲ್ಲ. ಈ ಕೊರಿಯಾನಿಕ್ ವಿಲ್ಲೈ ಒಳಗಡೆ ಇರೋದೆಲ್ಲ ದ ಅಲಂಟಾಯಿಕ್ ಬ್ಲಡ್ ವೆಸಲ್ಸ್. ಇದು ಡೈರೆಕ್ಟ್ ಬ್ಲಡ್ ಟು ಬ್ಲಡ್ ಕಾಂಟ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬ್ಲಡ್ ಮಿಕ್ಸ್ ಆಗೋದಿಲ್ಲ. ಸೊ ದಿಸ್ ಇಸ್ ಅಲಂಟಾಯಿಕ್ ಬ್ಲಡ್ ವೆಸಲ್ ದಟ್ ಡ್ರಾ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಮೆಟರ್ನಲ್ ಬ್ಲಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ಸ್ ಇಟ್ ಥ್ರೂ ದ ಅಂಬಿಲಿಕಲ್ ಕಾರ್ಡ್ ಟು ದ ಫೀಟಸ್. ಹಾಗಾಗಿ ಇದು ಅಲಂಟಾಯ್ಸ್ ಕರೆಕ್ಟ್ ಅಲ್ವಾ? ಸೆಕೆಂಡ್ ಆಪ್ಷನಲ್ಲಿ ಬಿ ಟು 3 ಅಂತಿದೆ. ಬಿ ದಿಸ್ ಒನ್. 3 ಈಸ್ ಕೊರಿಯಾನಿಕ್ ವಿಲ್ಲೈ ಈಸ್ ರೈಟ್, ರೈಟ್? ದೆನ್ ಥರ್ಡ್ ಆಪ್ಷನ್ ಸಿ ಟು 5 ಅಂತಿದೆ. ಸಿ ಇಲ್ಲಿದೆ. 5 is placenta. So the whole thing is placenta because already you know this is the whole thing is placenta formed. Half of it is formed by the maternal tissue, half it is formed by the fetus, right? ಅದಕ್ಕೋಸ್ಕರ ನಾವು ಪ್ಲಾಸೆಂಟಾನ, ಹ್ಯೂಮನ್ ಪ್ಲಾಸೆಂಟಾನ ನಾವು ಏನು ಹೇಳ್ತೀವಿ, ಕೊರಿಯಾನಿಕ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಆಮೇಲೆ ಮೆಟಾಡಿಸ್ಕಾಯ್ಡಲ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಕೊರಿಯಾನಿಕ್ ವಿಲ್ಲಾಯಿಂದನೂ ಪ್ಲಾಸೆಂಟಾ ಫಾರ್ಮ್ ಆಗಿದೆ. ಆಮೇಲೆ ಮೆಟರ್ನಲ್ ಟಿಶ್ಯೂಯಿಂದನೂ ದ ಕೊರಿಯಾನಿಕ್ ವಿಲ್ಲೈ, ಕೊರಿಯಾನಿಕ್ ಪ್ಲಾಸೆಂಟಾ. ಅಲಂಟಾಯ್ಸಿಂದನೂ ಆಗಿದೆ, ಅಲಂಟಾಯಿಕ್ ಪ್ಲಾಸೆಂಟಾ ಅಂತೀವಿ. ಅಂದರೆ ಒಂದು ಡಿಸ್ಕ್ ಥರ ಇದೆ, ಅದಕ್ಕೋಸ್ಕರ ಇದನ್ನು ಹೆಮಿ ಡಿಸ್ಕಾಯ್ಡಲ್ ಆರ್ ಮೆಟಾಡಿಸ್ಕಾಯ್ಡಲ್ ಪ್ಲಾಸೆಂಟಾ ಅಂತಲೂ ಹೇಳ್ತೀವಿ ಅಲ್ವಾ? ಅಲ್ಲದೆ ಇದು ಡೆಸಿಡ್ಯುಯೇಟ್ ಪ್ಲಾಸೆಂಟಾ ಅಂತ ಕೂಡ ಹೇಳ್ತೀವಿ. ನೋಡಿ, ಡೆಸಿಡ್ಯುಯೇಟ್ ಅಂದರೆ ಡೆಸಿಡ್ಯುಯಾ ಅಂದರೆ ಮೆಟರ್ನಲ್ ಟಿಶ್ಯೂ, ಅದು ಕೂಡ ಪ್ಲಾಸೆಂಟಾ. ನೋಡಿ, ಇದು ಮೆಟರ್ನಲ್ ಟಿಶ್ಯೂ, ಇದು ಕೂಡ ರಿಮೂವ್ ಆಗುತ್ತೆ ಬೇಬಿ ಫಾರ್ಮ್. ವೆನೆವರ್ ಬೇಬಿ ಈಸ್ ಎಜೆಕ್ಟೆಡ್ ಔಟ್ during parturition, this also comes out. So therefore the decidua also form the part of placenta. ಹಾಗಾಗಿ ಇದರಲ್ಲಿ ಇನ್ನೊಂದು ಕಲಿಬೋದು ನೀವು, ಟೈಪ್ ಆಫ್ ನೇಮ್ ಆಫ್ ಪ್ಲಾಸೆಂಟಾ ಆರ್ ಡಿಸ್ಕ್ರಿಪ್ಷನ್ ಆಫ್ ಪ್ಲಾಸೆಂಟಾ. ಏನು ಹೇಳ್ತೀವಿ? ಕೊರಿಯಾನಿಕ್ ಪ್ಲಾಸೆಂಟಾ, ಡೆಸಿಡ್ಯುಯೇಟ್ ಪ್ಲಾಸೆಂಟಾ, ಆಮೇಲೆ ಮೆಟಾಡಿಸ್ಕಾಯ್ಡಲ್ ಪ್ಲಾಸೆಂಟಾ, ದೆನ್ ಅಲಂಟಾಯಿಕ್ ಪ್ಲಾಸೆಂಟಾ ಅಂತ. ಇನ್ನೊಂದೇನೆಂದರೆ ಹೆಮೋಕೋರಿಯಲ್ ಪ್ಲಾಸೆಂಟಾ ಅಂತಾರೆ. ಹಿಮೋಕೋರಿಯಲ್ ಅಂದರೆ ಕೊರಿಯಾನಿಕ್ ವಿಲ್ಲೈ ಆ್ಯಂಡ್ ಬ್ಲಡ್ together they are found in the maternal blood. Chorionic villi dipped and they draw the nutrients from it. It's called, that is why histologically the placenta is called hemochorial placenta. ಇವು 4-5 ವರ್ಡ್ಸನ್ನು ಒಳ್ಳೆ ಡಿಸ್ಕ್ರಿಪ್ಷನ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಯಾವುದೇ ಥರ ಕೇಳಿದ್ರು ಕೂಡ ನೀವು ಬರಿಬೋದು. ಯಾಕಂದರೆ ಈ ಪ್ಲಾಸೆಂಟಾ ಸ್ಟ್ರಕ್ಚರನ್ನೇ ನೀವು ಸೆಪರೇಟ್ ಡಿಸ್ಕ್ರಿಪ್ಷನ್ 5 ಮಾರ್ಕ್ ಪ್ರಶ್ನೆ ಕೊಡ್ತಾರೆ. ಹಾಗಾಗಿ ನಾನು ಇದ್ರ ಜೊತೆಗೇ ಯಾಕೆ ಪ್ಲೆಸೆಂಟ್ ಕವರ ಮಾಡ್ತೀನಿ ಅಂದರೆ ಇದು ಸ್ಟ್ರಕ್ಚರ್, ಅದ್ರ ಜೊತೆಗೆ ಎಂಬ್ರಿಯಾನಿಕ್ ಮೆಮ್ಬ್ರೇನ್ಸ್, ಅದ್ರ ಜೊತೆಗೆ ಮತ್ತು ಪ್ಲಾಸೆಂಟಲ್ ಎಕ್ಸ್ಪ್ಲನೇಷನ್ ಎಲ್ಲ ಕವರ್ ಆಗ್ತಾಯಿದೆ ಅಲ್ವಾ? ಇದು ಪ್ಲಾಸೆಂಟಾ. ಆಮೇಲೆ ಹೇಳಿದೆ ನಾನು ಸಿ ಈಸ್ ಪ್ಲಾಸೆಂಟಾ, ಪ್ಲಾಸೆಂಟಾ ಡಿಸ್ಕ್ರಿಪ್ಷನ್ ಹೇಳಿದೆ ನಾನೀಗ. ಆಮೇಲೆ 4ನೇದು ಸಿ ಈಸ್ 5 ಅಲ್ವಾ? ಸಿ ಈಸ್ 5 ಪ್ಲಾಸೆಂಟಾ ಆಯಿತು. ಡಿ ಈಸ್ 1.
ಡಿ ಯಾವುದು ಇದು 1 ಏನು ಅಮ್ನಿಯಾನ್, ರೈಟ್. ಇದು ಅಮ್ನಿಯಾಟಿಕ್ ಮೆಂಬ್ರೇನ್ ಅಲ್ವಾ. ಅಮ್ನಿಯಾನ್ is amniotic membrane, here is the amniotic fluid, the whole thing is amnion. This is the immediately outside the fetus you will get amniotic membrane with the amniotic fluid, right. That's why this is amnion. So second option seems to be correct because all options are right. But just let's see the other ones also. A to 3 ಅಂತಿದೆ. A ಯಾವುದು ಇದು A, 3 ಏನು ಹೇಳ್ತದೆ ಕೊರಿಯಾನಿಕ್ ವಿಲ್ಲೈ, ಇಟ್ ಇಸ್ ರಾಂಗ್. ಸೊ therefore A to 3 is the wrong option. B to 5, B ಇಲ್ಲಿದೆ, 5 is the placenta. No, it's only ಕೊರಿಯಾನಿಕ್ ವಿಲ್ಲೈ, ಹಾಗಾಗಿ ಥರ್ಡ್ ಆಪ್ಷನ್ ಬಿಟ್ಬಿಡೋಣ. ಫೋರ್ತ್ ಆಪ್ಷನ್ ಏನಿದೆ A to 6. ಎ ಯಾವುದು ಇದು A. 6 ಏನು ಹೇಳ್ತದೆ ಅಂಬಿಲಿಕಲ್ ಕಾರ್ಡ್. ಬಟ್ ಇಲ್ಲಿ ಇದೆಲ್ಲ ಅಂಬಿಲಿಕಲ್ ಕಾರ್ಡನೇ. ಇದು ಲೇಬಲ್ ಮಾಡೋದು ಸೆಂಟ್ರಲ್ ಪಾರ್ಟ್ ನೋಡಿ, ಒಳಗಡೆ ಪಾರ್ಟ್ ಬ್ಲಡ್ ವೆಸಲ್ಸ್ ಲೇಬಲ್ ಮಾಡಿದ್ದಾರೆ. ಹಾಗಾಗಿ ಇದು ಅಂಬಿಲಿಕಲ್ ಕಾರ್ಡಿನಲ್ಲಿರುವಂಥ ಬ್ಲಡ್ ವೆಸಲ್ಸ್, ದಟ್ ಇಸ್ ಅಲಂಟಾಯಿಕ್ ಬ್ಲಡ್ ವೆಸಲ್ಸ್. ಹಾಗಾಗಿ ಇದು ತಪ್ಪು. ಅಲಂಟಾಯಿಕ್ ಬ್ಲಡ್ ವೆಸಲ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್, ಈವನ್ ದೇ ಕ್ಯಾನ್ ಲೇಬಲ್ ಹಿಯರ್ ಆಲ್ಸೋ. ದ ಅಲಂಟಾಯಿಕ್ ಬ್ಲಡ್ ವೆಸಲ್ಸ್ ವಿಲ್ ಸಪ್ಲೈ ಥ್ರೂ ದ ಅಂಬಿಲಿಕಲ್ ಕಾರ್ಡ್ ಟು ದ ಫೀಟಸ್. ಹಾಗಾಗಿ ಲಾಸ್ಟ್ ಆಪ್ಷನಲ್ಲಿ ಕೂಡ B to 3 ಏನು ಹೇಳಿದಾರಲ್ಲ, ಇದು B to 3 is not correct. B to 3 is actually the chorionic villi. A to 6 is right. ಏನಿದೆ A to 6 is wrong. ಯಾಕಂದರೆ ಅಂಬಿಲಿಕಲ್ ಕಾರ್ಡ್ ಇದು ಆ್ಯಕ್ಚುಲಿ ಅಲಂಟಾಯ್ಸ್. ಹಾಗಾಗಿ ಫಸ್ಟ್ ಆಪ್ಷನ್ ತಪ್ಪಿದೆ. ಸೆಕೆಂಡ್ B to 3 is correct. B ಇದು 3 is chorionic villi is right. C to 4 ಏನು ಹೇಳ್ತದೆ, C is this. 4 ಏನು ಹೇಳ್ತದೆ ಯೋಕ್ ಸ್ಯಾಕ್ ಅಂತ. ಯೋಕ್ ಸ್ಯಾಕ್ ನೋಡಿ, ಅದು ಕೂಡ ಒಂದು ಪ್ಲಾಸೆಂಟಲ್ ಮೆಂಬ್ರೇನ್. ಯಾವುದೇ ಅದು 4 ಪ್ಲಾಸೆಂಟಲ್ ಮೆಂಬ್ರೇನ್ ಇದೆ. ಒಂದು ಕೊರಿಯಾನ್, ಆಮ್ನಿಯಾನ್, ದೆನ್ ಅಲಂಟಾಯ್ಸ್ ಆ್ಯಂಡ್ ಯೋಕ್ ಸ್ಯಾಕ್, 4 ಬರ್ತದೆ ಹ್ಯೂಮನ್ಸಲ್ಲಿ. ಆದರೆ ಯೋಕ್ ಸ್ಯಾಕ್ ಇದ್ರೆ ಯಾವುದ್ರಲ್ಲೂ ಇಲ್ಲ, ಇಲ್ಲಿ ಯೋಕ್ ಸ್ಯಾಕ್ ಇದೆ. ಇದು ಯೋಕ್ ಸ್ಯಾಕ್ ರೂಡಿಮೆಂಟರಿ, ಇದು ವೆಸ್ಟಿಜಿಯಲ್ ಆರ್ಗನ್ ಹ್ಯೂಮನ್ಸಲ್ಲಿ. ಹಾಗಾಗಿ ಯೋಕ್ ಇರೋದ್ರಲ್ಲ, ಅದಕ್ಕೋಸ್ಕರ ಯೋಕ್ ಸ್ಯಾಕ್ ಇಸ್ ನಾಟ್ ಫಂಕ್ಷನಲ್. ಇದು ಯೋಕ್ ಸ್ಯಾಕ್. ಹಾಗಾಗಿ ಯೋಕ್ ಸ್ಯಾಕ್ ಬಗ್ಗೆ ಸ್ವಲ್ಪ ಹೇಳಬೇಕಾಗಿದ್ದು, ಇದರಲ್ಲೇ ಕವರ್ ಮಾಡಿಬಿಟ್ಟೆ. ಹಾಗಾಗಿ C to 4 ಏನಿದೆಯಲ್ಲ, ಈ C ಇರೋದು ಇದನ್ನು 4 ಅಂತ ಕೊಟ್ಟಿದ್ದಾರೆ, ಯೋಕ್ ಸ್ಯಾಕ್ ಅಲ್ಲ, ಇದು ಪ್ಲಾಸೆಂಟಾ, ಯೋಕ್ ಸ್ಯಾಕ್ ಇಲ್ಲಿದೆ. ಹಾಗಾಗಿ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಇದರಲ್ಲಿ ನೀವು ಏನೇನು ಕಲ್ತ್ರಿ ಅಂದರೆ, ಒಂದು ಫೀಟಲ್ ಮೆಂಬ್ರೇನ್ಸು 4 ಥರದ್ದು, ದೆನ್ ದ ಟೈಪ್ ಆಫ್ ನೇಮ್ ಆಫ್ ಪ್ಲಾಸೆಂಟಾ ಇನ್ ಹ್ಯೂಮನ್ಸ್, ದಟ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ಹ್ಯೂಮನ್ ಪ್ಲಾಸೆಂಟಾ. ಯಾವುದು ಅಲಂಟಾಯಿಕ್ ಪ್ಲಾಸೆಂಟಾ, ಕೊರಿಯಾನಿಕ್ ಪ್ಲಾಸೆಂಟಾ, ಮೆಟಾಡಿಸ್ಕಾಯ್ಡಲ್ ಪ್ಲಾಸೆಂಟಾ ಆ್ಯಂಡ್ ಹಿಮೋಕೊರಿಯಲ್ ಪ್ಲಾಸೆಂಟಾ ಅಲ್ವಾ. ಇದು ಅಲ್ಲದೇ ಇನ್ನೊಂದು ವರ್ಡ್ ಹೇಳಿದೆ ನಾನು, ಇಟ್ ಈಸ್ ದ ಡೆಸಿಡ್ಯೂಯೇಟ್ ಪ್ಲಾಸೆಂಟಾ. 5 ವರ್ಡ್ಸನ್ನು ಕಲ್ತ್ರಿ, ಅದಕ್ಕೂ ಮೀನಿಂಗ್ ಇದೆ. ಹಾಗಾಗಿ ಪ್ಲಾಸೆಂಟಾ ಮತ್ತು ಫೀಟಲ್ ಮೆಂಬ್ರೇನ್ಸ್ ಒಂದೇ ಚಿತ್ರದಲ್ಲಿ ನೀವು ಕಲ್ತ್ಕೋಬೋದು. ಅದಕ್ಕೋಸ್ಕರ ದಿಸ್ ಡಯಾಗ್ರಾಮ್ ಯು ಜಸ್ಟ್ ಟೇಕ್ ಇಟ್ ಡೌನ್ ಆರ್ understand wherever it is given and observe all the parts, and that will be a very good diagram and description for you, and you can expect in the examination very many questions from this. ಹಾಗಾಗಿ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಸೊ ಅಮಂಗ್ ಆಲ್ ದೀಸ್ ಆಪ್ಷನ್ಸ್ ಯಾವ್ದು ಸರಿ ಹೋಯ್ತು ಆಗಲೇ ಹೇಳಿದೆ ನಾನು. A to 2 ಯಾವುದು, A to 2 ಯಾವುದು ಅಲಂಟಾಯ್ಸ್ ಇಸ್ ಕರೆಕ್ಟ್. B to 3, B3 ದಟ್ ಈಸ್ ಕೊರಿಯಾನಿಕ್ ವಿಲ್ಲೈ. ಹಾಗಾಗಿ ಇದು ಸರಿ. C to 5, C is placenta, 5 is placenta. Then D to 1, D amnion, 1 is right. So B is the right option among all these. ವಿದ್ಯಾರ್ಥಿಗಳೇ, ಒಂದು ಈ ವಿಷಯ ಏನಿದೆಯಲ್ಲ ರಿಪ್ರೊಡಕ್ಷನ್ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕೆ ಹೇಳಿ, ಹಾಗೆ ನಾವು ಎಲ್ಲ ಸಬ್ಜೆಕ್ಟ್ಗೂ ಹೇಳ್ತೀವಿ ಆ ಥರ ಅಲ್ಲ, ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ರಿಪ್ರೊಡಕ್ಷನ್ ಅನ್ನೋದು ಎಲ್ಲ ಆರ್ಗ್ಯಾನಿಸಮ್ದ ಪ್ರೆಸೆನ್ಸೇ ರಿಪ್ರೊಡಕ್ಷನಿಂದ ಆಗಿರೋದಲ್ವಾ. ಆಮೇಲೆ ಅಕಾರ್ಡಿಂಗ್ ಟು ಬಯಾಲಜಿ ಎವ್ರಿ ಆರ್ಗ್ಯಾನಿಸಮ್ಸ್ ಆರ್ ಮೇನ್ಲಿ ಬಾರ್ನ್ ಫಾರ್ ದ ನೆಕ್ಸ್ಟ್ ಕಂಟಿನ್ಯೂಷನ್ ಆಫ್ ದರ್ ಜನರೇಷನ್. ಹಾಗಾಗಿ ರಿಪ್ರೊಡಕ್ಷನ್ ಅನ್ನೋದು ಪ್ರತಿಯೊಂದು ಜೀವಿಯಲ್ಲಿ ಅತಿ ಮುಖ್ಯವಾದ ಒಂದು ಕೆಲಸ, ರೈಟ್. ಹಾಗಾಗಿ ರಿಪ್ರೊಡಕ್ಷನ್ ಆಗ್ತಾ ಹೋದಂಗೆ ಅದರ ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ರಿಪ್ರೊಡಕ್ಷನ್ ನೋಡಿ ಪ್ರತಿಯೊಂದರಿಂದ ನೋಡಿ, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅಲ್ಲಿಂದನೇ ಶುರು ಆಗುತ್ತೆ. ಪ್ರತಿಯೊಂದರೂ ದೇ ವಾಂಟ್ ಟು survive, they want to reproduce. But when you come to human reproduction, it is so sophisticated reproduction ಅಲ್ವಾ. ಇವತ್ತೆಲ್ಲ ಬರೀ ಹ್ಯೂಮನ್ ರಿಪ್ರೊಡಕ್ಷನ್ನೇ ಓದಿದ್ವಿ ನೋಡಿ. ರಿಪ್ರೊಡಕ್ಷನಲ್ಲಿ ಗ್ಯಾಮಿಟ್ಸ್ ಕೂಡ ಕರೆಕ್ಟಾಗಿ ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್ ಫಾರ್ಮ್ ಆಗುತ್ತೆ, ಅದಕ್ಕೊಂದು ಪ್ರಾಸೆಸ್ ಇದೆ. ಎಗ್ಸಲ್ಲಿ ಒಂದೇ ಎಗ್ ಆಗುತ್ತೆ, ಯಾಕಂದರೆ ಜಾಸ್ತಿ ಎಗ್ಸ್ ಆದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಗ್ರೋತ್ ಆರ್ ಸರ್ವೈವಲ್ ರೇಟ್ ರೆಡ್ಯೂಸ್ ಆಗುತ್ತೆ. ಒಂದೇ ಎಗ್ ಆಗುತ್ತೆ ಹ್ಯೂಮನ್ಸಲ್ಲಿ. ಆಮೇಲೆ ಸ್ಪರ್ಮ್ಸ್ ಆರ್ ಸೋ ಮೆನಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ವಿಲ್ ಕಂಪೀಟ್ ಫಾರ್ ದಿಸ್ ಎಗ್ ಟು ಫರ್ಟಿಲೈಸ್, ರೈಟ್, ಗೆಟ್ ಫರ್ಟಿಲೈಸ್ಡ್. ಆಮೇಲೆ ಮಾಡಿಫೈಡ್ ಕ್ಯಾರೆಕ್ಟರ್ಸ್ ಆರ್ ಪ್ರೊಡ್ಯೂಸ್ ಇನ್ ದ ಆಫ್ ಸ್ಪ್ರಿಂಗ್ಸ್, ಹೈಬ್ರಿಡ್ ವಿಗರ್ ಆಗುತ್ತೆ. ಆ ರಿಪ್ರೊಡಕ್ಷನ್ ಆಗೋದು
ಫರ್ಟಿಲೈಸೇಷನ್ ಹೇಗಾಗುತ್ತೆ, ಅದು ಸಫಿಸ್ಟಿಕೇಟೆಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಒಂದು ವೇಳೆ ಫರ್ಟಿಲೈಸೇಷನ್ ಆಗದೆ ಕಪಲ್ಸ್ ಆರ್ ಸಫರಿಂಗ್ ಫ್ರಮ್ ಇನ್ಫರ್ಟಿಲಿಟಿ ಅಂದರೆ ಅದಕ್ಕೂ ಕೂಡ ಹ್ಯೂಮನ್ ಬ್ರೈನ್ಸ್ ಆರ್ ಸೋ ಮಚ್ ಮಾಡಿಫೈಡ್. ಈಗ ಯಾವುದೇ ಥರ ಇನ್ಫರ್ಟಿಲಿಟಿಗೂ ಕೂಡ ಮೆಡಿಸಿನ್ ಇದೆ. ಅದಕ್ಕೆ ಇನ್ಫರ್ಟಿಲಿಟಿ ಮಾಡಿಫೈಯಿಂಗ್ ಕ್ಲಿನಿಕ್ಸ್, ಯಾರಿಗೆ ಫರ್ಟಿಲಿಟಿ ಹೇಗೆ ಇಂಡ್ಯೂಸ್ ಮಾಡೋದು ಅಂತ ಕೂಡ ಒಂದೆರಡು ಮೆಥಡ್ಸ್ ಇದೆ. IVF ಅಂತಿದೆ, ಜಿಫ್ಟ್ ಅಂತಿದೆ, ಗಿಫ್ಟ್ ಅಂತಿದೆ, ಅಥವಾ ಇನ್ಸಮೈನೇಷನ್, ಆರ್ಟಿಫಿಷಿಯಲ್ ಇನ್ಸಮೈನೇಷನ್. ಹೀಗಾಗಿ ಆಮೇಲೆ ಫರ್ಟಿಲೈಸೇಷನ್ ಆಗಿ ಹೊಸ ಥರ ಮಗು ನ್ಯೂ ಟೈಪ್ ಆಫ್ ಮೆಡಿಕಲಿ ಅಸಿಸ್ಟೆಡ್ ಪ್ರೆಗ್ನೆನ್ಸಿ ಇದೆ. ಅಲ್ಲದೆ ಈಗ ನಾರ್ಮಲಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಕೂಡ ಅದರಲ್ಲೇ ಬರುತ್ತೆ. ನಮ್ಮದ್ರಲ್ಲಿ ಮುಂದೆ ಓದುವಾಗ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಕೊಟ್ಟಿದ್ದೀನಿ, ಯಾವುದು ಫಿಸಿಕಲ್ ಆ್ಯಂಡ್ ಆಮೇಲೆ ಕೆಮಿಕಲ್ ಆ್ಯಂಡ್ ದ ಸರ್ಜಿಕಲ್ ಮೆಥಡ್ಸ್. ಆಮೇಲೆ ಲಾಸ್ಟ್ ಈಸ್ ರೀಪ್ರೊಡಕ್ಟಿವ್, ಆ್ಯಕ್ಚುಲಿ ದ ಡಿಸೀಸಸ್ ಐ ಟೋಲ್ಡ್ ಯು, ಸೆಕ್ಷುಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್. ಆಮೇಲೆ ಈ ಕೊನೆಗೆ ಪ್ರಶ್ನೆ ನೀವು ಓದಿದರೆ ಹೇಗೆ ಪ್ಲಾಸೆಂಟಾ ಇರುತ್ತೆ, ಹೇಗೆ ಫೀಟಲ್ ಮೆಂಬ್ರೇನ್ಸ್ ಇರ್ತಿದೆ. ಸೊ ಇದೆಲ್ಲ ಕೂಡ್ಕೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಫಾರ್ಮ್ ಆಗಿದೆ. ಸೊ ದಟ್ ಈಸ್ ಯು, ರೈಟ್? ನಿಮಗೆ ಬ್ಯೂಟಿಫುಲ್ ಬ್ರೈನ್ ಇದೆ, ದೆನ್ ಥಿಂಕಿಂಗ್ ಕೆಪಾಸಿಟಿ ಇದೆ, ಎಕ್ಸ್ಪೋಜರ್ ಟು ನಾಲೆಜ್ ಇದೆ, ಎಲ್ಲ ನಾವು ಕೊಟ್ಟಿದ್ದೀವಿ. ಅದನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಓದಿದರೆ, ಅದನ್ನು ಬರ್ಕೊಂಡ್ರೆ ನಾಟ್ ಓನ್ಲಿ ಯುವರ್ ಫ್ಯೂಚರ್, ದಿಸ್ ಎಕ್ಸಾಮ್ ಯು ಕ್ಯಾನ್ ಡೂ ಎಕ್ಸಲೆಂಟ್ಲಿ.